ಎಲ್ಲರೂ ಕೂಡ ಯಾವಾಗಲೂ ಕೇಳ್ತಿದ್ರು ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ. ಬಟ್ ನಾವು ಯಾವಾಗಲೂ ಅಂತಿದ್ವಿ ನಮ್ಮಿಬ್ರಿಗೆ ಸೂಟ್ ಆಗೋ ಥರ ಯಾವಾಗಲಾದ್ರು ಸ್ಟೋರಿ ಬಂದರೆ ಡೆಫಿನೆಟಾಗಿ ಮಾಡ್ತೀವಿ ಅಂತ. ಅದೇ ಥರ ಒಂಥರ ಡಿಫ್ರೆಂಟಾಗಿ ಯುನೀಕಾಗಿ ಒಂದು ಮೂವಿ ಸ್ಕ್ರಿಪ್ಟ್ ಹೇಳಿದ್ರು. ಆವಾಗ ನನಗಂತೂ ತುಂಬ ಇಷ್ಟ ಆಯಿತು. ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ. ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು. ಐ ಡೋಂಟ್ ನೋ ಇಲ್ಲಿವರೆಗೂ ಯಾರೂ ಅಷ್ಟು ಚೆನ್ನಾಗಿ ಸ್ಟೋರಿ ನನ್ಗೆ ಗೊತ್ತಿಲ್ಲ. ಐ ಮೀನ್ ಹಿ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು. ಸೊ ಅವಾಗಲೇ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ. ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅಂದರೆ ಅವಾಗ ಇನ್ನೂ ಖುಷಿ ಆಯಿತು. ಓ ವಾವ್, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ. ಸೊ ಎರಡೂ ಕೂಡ ರೀಸನ್ನೇ. ಆ್ಯಕ್ಚುಲಿ ತುಂಬ ಕತೆಗಳು ಕೇಳಿದ್ದೀನಿ. ಬಟ್ ಏನಾಗ್ತಿತ್ತು ಅಂದರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು. ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ್ರೆ ರಿಯಾಲಿಟಿ ಶೋ 6 ಮಂತ್ಸ್ ಹೋಗುತ್ತೆ. ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇವರು ಸ್ಟೋರಿ ಹೇಳಿದಾಗ ಐ ವಾಸ್ ಲೈಕ್ ನಂಗೆ ಅವಾಗ ಯಾವ ಶೋನೂ ಮಾಡ್ತಿರಲಿಲ್ಲ. ಸೊ ಇದು ಇಟ್ಸ್ ದ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್.